ಎಲ್ಲರಿಗೂ ನಮಸ್ಕಾರ. ರೇಣುಕಾ ಮನೆ ಅಡುಗೆಗೆ ಸ್ವಾಗತ. ಇವತ್ತು ನಾವು ಸುಲಭವಾಗಿ ರುಚಿಕರವಾಗಿ ನಿಂಬೆಹಣ್ಣಿನ ಚಿತ್ರಾನ್ನ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಕ್ವಿಕ್ಕಾಗಿ ಇಂಗ್ರೀಡಿಯೆಂಟ್ಸ್ ಹೇಳ್ಬಿಡ್ತೀನಿ. ಮೊದಲು ಒಗ್ಗರಣೆಗೆ ಎಣ್ಣೆ, ಶೇಂಗಾಕಾಳು, ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಮೆಣಸಿನ್ಕಾಯಿ, ನಂತರ ಕರಿಬೇವು, ಚಿಕ್ಕದಾಗಿ ಕತ್ತರಿಸ್ಕೊಂಡಿರುವಂಥ ಕೊತ್ತಂಬರಿ, ಒಂದು ನಿಂಬೆಹಣ್ಣು ಮತ್ತು ಕಾಯಿ ತುರಿ, ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲಿಗೆ ಒಂದು ಕಡಾಯಿ ತಗೊಳ್ತಾ ಇದ್ದೀನಿ. ಇದಕ್ಕೆ 4ರಿಂದ 5 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಮೊದಲಿಗೆ ಒಂಚೂರು ಸಾಸಿವೆ ಹಾಕ್ಕೊಂಡೆ. ನಾನು ಸಾಸಿವೆ ಆದ ತಕ್ಷಣ ಮೊದಲಿಗೆ ಶೇಂಗಾಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಮೊದಲಿಗೆ ಶೇಂಗಾಕಾಯಿ ಹಾಕ್ಕೊಂಡು ಬಾಡಿಸ್ಕೊಳ್ಳೋದ್ರಿಂದ ಚಿತ್ರಾನ್ನದಲ್ಲಿ ಶೇಂಗಾಕಾಯಿ ತುಂಬ ಗರಿ ಗರಿಯಾಗಿ ಬರುತ್ತೆ. ಇವಾಗ ನಾನು ಕಟ್ ಮಾಡಿ ಇಟ್ಕೊಂಡಿರೋಂಥ ಹಸಿಮೆಣಸಿನ್ಕಾಯಿ, ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕಿ 1 ನಿಮಿಷ ಆಗೋ ಅಷ್ಟು ಬಾಡಿಸ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಬಾಡಿದ ಮೇಲೆ ನಂತರ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ನಾನು ಕರಿಬೇವನ್ನ ಯೂಶ್ವಲಿ ಮೊದಲಿಗೆ ಹಾಕಲ್ಲ, ಸ್ವಲ್ಪ ಮೆಣಸಿನ್ಕಾಯಿ ಬಾಡಿದ ಮೇಲೆ ಹಾಕ್ಕೊಳ್ತೀನಿ. ಹಾಕೊಳ್ಳೋದ್ರಿಂದ ಕರಿಬೇವಿನ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. 1 ನಿಮಿಷ ಚೆನ್ನಾಗಿ ಬಾಡಿದ ಮೇಲೆ ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಪುಡಿ ಹಾಕ್ಕೊಂಡು 1-2 ನಿಮಿಷ ಚೆನ್ನಾಗಿ ಬಾಡಿಸ್ಕೊಳ್ಳಿ. ನಾವು ಒಗ್ಗರಣೆ ಮಾಡಬೇಕಾದ್ರೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಬೇಕಾದ್ರೆ ಮಧ್ಯೆ 1-2 ನಿಮಿಷ ಟೈಮ್ ಕೊಡೋದ್ರಿಂದ ಎಲ್ಲ ಇಂಗ್ರೀಡಿಯೆಂಟ್ಸ್ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ. ಹಾಗಾಗಿ ತಿನ್ನಬೇಕಾದ್ರೆ ಎಲ್ಲ ಫ್ಲೇವರ್ ಬರುತ್ತೆ. ಇವಾಗ ನಾನು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಎಷ್ಟು ಬೇಕೋ ಚಿತ್ರಾನ್ನಕ್ಕೆ ಅಷ್ಟು ಉಪ್ಪು ಒಂದೇ ಸರಿಗೆ ಹಾಕ್ಕೊಳ್ಳಲ್ಲ, ಒಂದು ಅರ್ಧದಷ್ಟು ಉಪ್ಪು ಇಲ್ಲಿ ಹಾಕ್ಕೊಳ್ತೀನಿ. ನೆಕ್ಸ್ಟ್ ಅನ್ನ ಕಲಿಸಬೇಕಾದ್ರೆ ಇನ್ನು ಅರ್ಧ ಬೇಕಾಗುವಷ್ಟು ಉಪ್ಪು ಆವಾಗ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಮೊದಲಿಗೆ ರೈಸ್ನ ಮಾಡಿಟ್ಕೊಂಡ್ಬಿಟ್ಟಿದ್ದೀನಿ. ಹಾಗೆ ಕುಕ್ಕರ್ ಆರಿದ ಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ರೈಸ್ನ ಕೈಯಿಂದ ಕ್ಲೀನಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಕಾಯಿಸಿಟ್ಕೊಂಡಿರೋವಂಥ ಒಗ್ಗರಣೆ ಹಾಕಿ ನಾನು ಇವಾಗ ರೈಸ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಕುಕ್ಕರಿಂದ ತೆಗೆದ ತಕ್ಷಣ ಒಗ್ಗರಣೆನ ಕಲಿಸ್ಕೊಂಡ್ಬಿಟ್ರೆ ಅನ್ನ ಮುದ್ದೆ ಆಗಿ ಬರುತ್ತೆ. ಸ್ವಲ್ಪ ಆರಿದ ಮೇಲೆ ಕಲಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಇವಾಗ ನಾನು ನಿಂಬೆಹಣ್ಣಿನ ರಸ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಕೊನೆಗೆ ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣು ಕೊತ್ತಂಬರಿ ಹಾಕ್ಕೊಂಡು ಒಂದು ಸರಿ ಕ್ಲೀನಾಗಿ ಕಲಿಸ್ಕೊಂಬಿಡಿ. ಚೆನ್ನಾಗಿ ರೈಸೆಲ್ಲ ಕಲಸಿ ಆದಮೇಲೆ ಕೊನೆಯಲ್ಲಿ ತುರಿದಿಟ್ಕೊಂಡಿರೋ ಅಂಥ ಕಾಯಿ ಹಾಕ್ಕೊಳ್ಳಿ. ಚಿತ್ರಾನ್ನಕ್ಕೆ ಕಾಯಿನ ಕೊನೆಯಲ್ಲಿ ಹಾಕ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಅನಿಸುತ್ತೆ ಮತ್ತು ಆ ಕಾಯಿ ತುರಿ ಫ್ಲೇವರ್ ಬಾಯಲ್ಲಿ ಬರ್ತಾಯಿದ್ರೆ ಅದು ತಿನ್ನುವಾಗ ತುಂಬ ಚೆನ್ನಾಗಿ ಅನಿಸುತ್ತೆ. ಈ ರೀತಿ ಸಿಂಪಲ್ಲಾಗಿ ನೀವು ಚಿತ್ರಾನ್ನ ಮಾಡಿಕೊಂಡು ಬೆಳಗ್ಗೆ ತಿಂಡಿಗೆ ತಿನ್ಬೋದು ಅಥವಾ ಲಂಚ್ ಬಾಕ್ಸಿಗೆ ಮಕ್ಕಳಿಗೆ ಆಫೀಸ್ಗೆ ಹೋಗೋರೆ ತಗೊಂಡು ಹೋಗ್ಬೋದು. ಯಾವಾಗಾದ್ರೂ ರೈಸ್ ಮಿಕ್ಕೋಗಿರುತ್ತೆ ಅನ್ನೋ ಟೈಮಲ್ಲಿ ಏನಾದರೂ ಅದನ್ನ ಯೂಸ್ ಮಾಡ್ಕೊಳ್ಬೇಕು ಅಂದರೆ ಈ ರೀತಿ ಚಿತ್ರಾನ್ನ ಒಗ್ಗರಣೆಗೆ ಮಾಡಿಕೊಂಡು ಕಲಿಸ್ಕೊಂಡ್ಬಿಟ್ರೆ ತಿನ್ನೋಕ್ಕೂ ತುಂಬ ಟೇಸ್ಟಿ ಅನಿಸುತ್ತೆ. ಸಿಂಪಲ್ಲಾಗಿ ಮಾಡಿದಂಥ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.